ಚಪಾತಿ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಹೂಕೋಸಿನಿಂದ ಕುರ್ಮ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಒಂದು ಬಟ್ಲಿಗೆ 1 ಸ್ಪೂನಷ್ಟು ಗಸಗಸೆ, ಒಂದು 6 ಗೋಡಂಬಿನ ಹಾಕಿಬಿಟ್ಟು ಬಿಸಿನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು. ಫಸ್ಟ್ ಇದನ್ನು ನೆನೆಯೋಕ್ಕೆ ಇಟ್ಬಿಟ್ರೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತಯಾರಿ ಅದು ನೆನೆಯುತ್ತೆ, ಆಮೇಲೆ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು, ಉಪ್ಪು ಹಾಕಿ ಕುದಿಯೋಕೆ ಇಡ್ತಾಯಿದ್ದೀನಿ. ಅದು ಕುದಿ ಬಂದ ಮೇಲೆ ಹೂಕೋಸನ್ನ ಹಾಕಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಸಿನಲ್ಲೇ ಅದನ್ನ ಬಿಡಬೇಕು. ಸಾಮಾನ್ಯವಾಗಿ ಹೂಕೋಸಿನಲ್ಲಿ ಹುಳಗಳಿರುತ್ತಲ್ಲ, ಅದರಿಂದ ಬಿಸಿನೀರಲ್ಲಿ ನೆನೆಸಿದ್ರೆ ಬೆಟರು. ಹಾಗೆಯೇ ಇದಕ್ಕೆ 1 ಈರುಳ್ಳಿ 1 ಟೊಮೆಟೊನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಇನ್ಯಾವ ತರಕಾರಿನೂ ಬೇಕಿಲ್ಲ, ಮಾಡೋದು ಕೂಡ ತುಂಬ ಸುಲಭ. ಒಂದು ಕಲ್ಲಿನ ಕುಟಾಣಿಗೆ 1 ಇಂಚಷ್ಟು ಹಸಿ ಶುಂಠಿ, 5 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಕಿ ಇದನ್ನು ಕುಟ್ಕೋತಾ ಇದ್ದೀನಿ. ತರ್ತರಿಯಾಗಿ ಕುಟ್ಕೋಬೇಕು, ಇಲ್ಲ ಮಿಕ್ಸರ್ಗೆ ಬೇಕಾದರೂ ಹಾಕಿ ಮಾಡ್ಕೋಬೋದು. ಬಟ್ ಇಷ್ಟು ಕಡಿಮೆ ಇರೋದ್ರಿಂದ ಮಿಕ್ಸರ್ನಲ್ಲಿ ಚೆನ್ನಾಗಿ ನುರಿಯೋದಿಲ್ಲ ಅಂತ ಹೇಳಿ ನಾನು ಕಲ್ಲಿನ ಕುಟಾಣಿನಲ್ಲೇ ಕುಟ್ಕೋತಾ ಇದ್ದೀನಿ. ಹಾಗೆಯೇ ಇದ್ರ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಕಲ್ಲಿನ ಕುಟಾಣಿನಲ್ಲಿ ಕುಟ್ಕೊಂಡು ಮಾಡಿಕೊಂಡ್ರೆ. ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ನೆನೆಸಿಟ್ಕೊಂಡಿರೋ ಗಸಗಸೆ ಮತ್ತು ಗೋಡಂಬಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನನಗೆ ಒಂದು ಸ್ವಲ್ಪ ತೆಂಗಿನಕಾಯೆಲ್ಲ ಸ್ವಲ್ಪ ಬಾಯಿಗೆ ಒಂಥರ ಅದರ ಟೆಕ್ಸ್ಚರ್ ಸಿಗೋ ಥರ ಇದ್ದರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ರುಬ್ಕೋಬೋದು. ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಕೂಡ ಹಾಕಿದ್ದೀನಿ ರುಬ್ಕೊಳ್ಳೋದಕ್ಕೆ. ಈಗ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಉರಿನಲ್ಲಿ ಒಂದು 2-3 ನಿಮಿಷ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕುಟ್ಕೊಂಡಿರೋಂತಹ ಹಸಿ ಶುಂಠಿ ಪೇಸ್ಟ್ ಏನಿದೆ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಬಾಡಿಸ್ಕೋಬೇಕು, ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕು. ಆಮೇಲೆ ಇದ್ರ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡ್ರೆ ಆಯಿತು. ಇದಕ್ಕೇನು ಜಾಸ್ತಿ ಬೇರೆ ಏನು ತರಕಾರಿನೂ ಬೇಕಿಲ್ಲ, ಬೇಸಿಕ್ ಎಲ್ಲ ಮನೇಲೇ ಇರುವಂತಹ ಪದಾರ್ಥಗಳಿಂದ ಮಾಡಿರೋದು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬರೀ ಹೂಕೋಸು ಅಂತಲ್ಲ, ಯಾವ ಥರ ತರಕಾರಿ ಇಷ್ಟನೋ ಅದನ್ನು ಹಾಕ್ಕೊಂಡು ಇದೇ ಥರ ಕುರ್ಮ ಮಾಡ್ಕೋಬೋದು. ಇವಾಗ ಇದಕ್ಕೆ ಡ್ರೈ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ, ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದು ಡ್ರೈ ಅನಿಸ್ತು ನನಗೆ, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಒಂಥರ ಸೀದೋದಂಗೆ ಆಗೋಗುತ್ತೆ ಮಸಾಲೆ ಎಲ್ಲ. ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈ ಕೋಸು ಇದೆಯಲ್ಲ, ಹೂಕೋಸು, ನೀರು ಚೆಲ್ಲಿಬಿಟ್ಟು ಒಂದು ಸಲ ತೊಳ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಹುಳ ಗಿಳ ಏನಾದರೂ ಅಂಟ್ಕೊಂಡಿದೆಯಾ ಅಂತ. ಸತ್ತೋಗಿದ್ರು ಒಂದೊಂದು ಸಲ ಅಂಟ್ಕೊಂಡಿರುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಚೆಕ್ ಮಾಡಿ ನೀರಿನಲ್ಲಿ ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಹಾಕಿ ಇದನ್ನ ಒಂದು ಸ್ವಲ್ಪ ಕುದಿಯೋಕ್ಕೆ ಒಂದು 2-3 ನಿಮಿಷ ಬಿಟ್ಟರೆ ಸಾಕು. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಆಗುತ್ತೆ. ಆಮೇಲೆ ಇದಕ್ಕೆ ಮಸಾಲೆನ ಹಾಕಿಬಿಟ್ರೆ ಆಗೋಗುತ್ತೆ, ಬೇಗ ಆಗುತ್ತೆ. ಒಂದು 10-15 ನಿಮಿಷದಲ್ಲೆಲ್ಲ ನೀವು ಆರಾಮಾಗಿ ಇದನ್ನು ರೆಡಿ ಮಾಡ್ಕೋಬೋದು. ನಾನು ತೋರಿಸಿರೋ ಸ್ಟೆಪ್ನಲ್ಲೇ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಚಪಾತಿ, ರೋಟಿ, ನಾನು ಯಾವುದಕ್ಕೆ ಬೇಕಾದರೂ ಇದನ್ನು ನೆಂಚ್ಕೊಂಡು ತಿನ್ಬೋದು. ಇವಾಗ ಹೂಕೋಸು ಬೆಂದಿದೆ, ನಾನು ಇದಕ್ಕೆ ರುಬ್ಕೊಂಡಿರೋ ತೆಂಗಿನಕಾಯಿದು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ನೋಡಿಕೊಂಡು ನೀರು ಬೇಕಾದರೆ ನೀರು ಹಾಕ್ಕೋಬೋದು. ಈ ಟೈಮಲ್ಲಿ ನಾನೊಂಚೂರು ಮಿಕ್ಸರ್ ಜಾರ್ಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಅದರಲ್ಲಿರೋವಂತಹ ಎಲ್ಲ ತೆಂಗಿನಕಾಯಿ ಎಲ್ಲ ತೆಕ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಉಪ್ಪು ಸಾಕಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನಿಮಗೆ ಹೇಗೆ ಟೇಸ್ಟ್, ಎಷ್ಟು ಖಾರ ಬೇಕೋ ಹೇಗೆ ಬೇಕೋ ಹಾಗೆ ನೀವು ಹಾಕ್ಕೋಬೋದು. ಇಷ್ಟು ಮಾಡಿ ಗ್ಯಾಸನ್ನು ಆಫ್ ಮಾಡಿದ್ರೆ ಹೂಕೋಸಿನ ಕುರ್ಮ ರೆಡಿ.